ಹಾಯ್ ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಪ್ರಯಾಗ್ರಾಜ್ ಜರ್ನಿನ ಶುರು ಮಾಡಿದ್ವಿ. ಆದರೆ ನಾವು ಒಂದು 35 ಡೇಸ್ ಮುಂಚೆ ಟಿಕೆಟ್ನ ಬುಕ್ ಮಾಡಿದ್ವಿ. ಆದರೆ ಲಾಸ್ಟ್ ಟೈಮಲ್ಲಿ ಅದು ಕನ್ಫರ್ಮ್ ಆಗಲಿಲ್ಲ. ಸರಿ ಹೋಗಬೇಕು ಅಂದ್ಕೊಂಡಿದ್ದೀವಿ ಅಂದ್ಬಿಟ್ಟು ಕೊನೆ ಕಾರಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿ ಹಿಂದಿನ ದಿನ ಮೈಸೂರಿಂದ ಬೆಂಗಳೂರಲ್ಲಿ ಹೋಗಿ ಬೆಂಗಳೂರಲ್ಲಿ ಮನೇಲಿ ಉಳ್ಕೊಂಡು ಸ್ಟೇ ಮಾಡಿ ಆಮೇಲೆ ಬೆಳಗಿನ ಜಾವ 5 ಗಂಟೆ ಬೆಂಗಳೂರನ್ನ ಬಿಟ್ಟು ಅಲ್ಲಿಂದ ನಾಗ್ಪುರ ಹೋಗ್ತೀವಿ. ನಾಗ್ಪುರ ಹೋಗಿ ಸ್ಟೇ ಮಾಡಿ ನಾಗ್ಪುರಿಂದ ನೆಕ್ಸ್ಟ್ ಡೇ ಒಂದು 11:30 ಅಷ್ಟೊತ್ತು ಪ್ರಯಾಗ್ರಾಜ್ಗೆ ಹೊರಡೋಣ ಅಂತ ಶುರು ಮಾಡ್ತೀವಿ. ಅಲ್ಲಿಂದ ಒಂದು 700 ಕಿಲೋಮೀಟ್ರು. ಬೆಳಗಿನ ಜಾವ 2:30 ಅಷ್ಟೊತ್ತಿಗೆ ನಾವು ಪ್ರಯಾಗ್ರಾಜ್ ರೀಚ್ ಆಗ್ತೀವಿ. ಆದರೆ ಆ ಒಂದು 2:30 ಬೆಳಗಿನ ಟೈಮಲ್ಲೇ ಆಲ್ಮೋಸ್ಟ್ ಒಂದು 10 ಕಿಲೋಮೀಟ್ರ್ ಅಷ್ಟು ಟ್ರಾಫಿಕ್ಕು. ಆ ಟ್ರಾಫಿಕ್ ಕಂಪ್ಲೀಟ್ ಕ್ಲಿಯರ್ ಆಗೋವರೆಗೆ ನಮ್ಗೆ ಆಲ್ಮೋಸ್ಟು ಒಂದು 4:45ಗೆ ಗಾಡಿನ ಪಾರ್ಕ್ನ ಮಾಡಿ ಅಲ್ಲಿಂದ ಸಂಗಮ ತೀರ್ಥಕ್ಕೆ ಹೋಗ್ತೀವಿ. ಅಲ್ಲಿಂದ ಒಂದು ಆಟೋ ಮುಖಾಂತರ ಹೋಗ್ತೀವಿ. ಆಟೋದಿಂದ ಅಲ್ಲಿ ಹೋಗಿ ನಾವು ಅಲ್ಲಿ ಪ್ರತಿ ಬೋಟ್ ಅಥವಾ ಎಲ್ಲರನ್ನೂ ಕೇಳ್ತೀನಿ, ಎಲ್ಲರೂ ಕೂಡ ತುಂಬ ಕಾಸ್ಟ್ಲಿ ಪ್ರೈಸ್ಗಳು ಆ ಟೈಮಲ್ಲಿ 1,000, 1,500 ಈ ಥರದ್ದೆಲ್ಲ ಪ್ರೈಸ್ ಇತ್ತು. ಒಬ್ರಿಗೆ 1,500 ಅಂತೇಳಿ ಒಂದು 3 ಜನ ಇದ್ವಿ. ಒಟ್ಟಿಗೆ ಒಂದು 4,000 ಮಾತಾಡಿ ಒಂದು ಬೋಟ್ ಸಪ್ರೇಟಾಗಿ 4,000ಕ್ಕೆ ಹೋದ್ವಿ ನಾವು. ಹೋಗಿ ಅಲ್ಲಿ ಆ ಜಾಗಕ್ಕೆ ಇಳಿದ ಅಥವಾ ಅಲ್ಲಿ ನೀರಲ್ಲಿ ಮುಳುಗ್ತಿದ್ದೀವಿ ಅಂದರೆ ಒಂದು ಪಾಸಿಟಿವ್ ವೈಬ್, ಕಂಪ್ಲೀಟ್ ಮೈಂಡ್ ಸೆಟ್ಟೇ ಚೇಂಜ್ ಆಗುತ್ತೆ ಅಲ್ಲಿಂದ. ಸೊ ಆ ಜರ್ನಿನ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ನಾವು ಬೇರೆ ಇನ್ನೆಲ್ಲೂ ಹೋಗಲಿಲ್ಲ. ಕಾಶಿ ಅಥವಾ ಆ ಕಡೆಗೆ ಎಲ್ಲೂ ಹೋಗೋದು ಬೇಡ, ಬಿಕಾಸ್ ನಾವು ಬಂದಿರೋದು ಎಲ್ಲಿಗೋಸ್ಕರ ಅಂತ ಬಂದು ಅಲ್ಲಿಂದ ರಿಟರ್ನ್ ಬಂದ್ವಿ. ಬರಬೇಕಾದ್ರೆ ನಾಗ್ಪುರಲ್ಲಿ ಒಂದು ಶಕ್ತಿಪೀಠ, 51 ಶಕ್ತಿಪೀಠದಲ್ಲಿ ಅದೊಂದು ಪೀಠ ಅಂತಿತ್ತು ಅಂದ್ಬಿಟ್ಟು ಕೊನೆಗೆ ಅಲ್ಲಿಗೆ ಜಗದಾಂಬ ಟೆಂಪಲ್ಗೆ ಹೋದಿ. ಮಹಾಲಕ್ಷ್ಮಿ ಜಗದಾಂಬ ಅಂತ ಇತ್ತು. ಆರ್ಕಿಟೆಕ್ಚರ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಆ ಜರ್ನಿ ಎಲ್ಲನೂ ಕೂಡ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ರಿಟರ್ನು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮತ್ತೆ ಮೈಸೂರಿಗೆ ಬಂದಿದ್ದು. ಒಂದಷ್ಟು ಜನಕ್ಕೆ ತೀರ್ಥ ಅಥವಾ ಅದನ್ನೆಲ್ಲ ಕೊಡೋಣ ಅಂತ ಪ್ರತಿಯೊಂದನ್ನು ಕೂಡ ಒಂದಷ್ಟು ಪ್ಯಾಕ್ಗಳನ್ನ ಮಾಡಿದ್ವಿ. ಬಟ್ ಇವತ್ತಿಗೂ ನೀವು ಆಶ್ಚರ್ಯ ಅಂತ ಹೇಳ್ಬೋದೇನೋ, 60-65 ಕೋಟಿ ಜನ ಸ್ನಾನ ಮಾಡಿದ್ದಾರೆ ಅಂತ ಅಲ್ಲಿ ಹೇಳ್ತಾ ಇರೋ ವರದಿಗಳ ಪ್ರಕಾರ ಆದರೂ ನೀರು ಅಷ್ಟು ಶುದ್ಧವಾಗಿದೆ. ಇವತ್ತಿಗೂ ಅದನ್ನು ತೀರ್ಥನ ಅಂತ ಯೂಸ್ ಮಾಡಿದ್ರೆ ನಿಮಗೂ ನೀರು ಇಟ್ಕೊಂಡು ನೋಡ್ರೂ ಸಹಿತ ಅಷ್ಟು ಮಟ್ಟಿಗೆ ಕಾಣಿಸ್ತಾ ಇದೆ. ಯಾವುದೇ ಅಲ್ಲಿ ಕೊಳಚೆ ಅಥವಾ ಆ ಥರದ್ದು ಏನೂ ಕಾಣಿಸ್ತಾ ಇಲ್ಲ ಅಂತ. ಬಟ್ ಒಂದು ಜರ್ನಿ, ಒಂದು ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ.